ವರ್ಷದ ಬಳಿಕ ನೇತ್ರಾವತಿ ದಡದಲ್ಲಿ ಹುದುಗಿ ಹೋಗಿದ್ದ ಸೌಜನ್ಯ ಎಂಬ ಹೆಣ್ಮಗಳ ಆರ್ತನಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸಾವಿನ ಜೊತೆ ಹುದುಗಿಕೊಂಡಿರುವ ಸತ್ಯಗಳನ್ನ ಒಂದೊಂದಾಗಿ ಬಯಲಿಗಿಳಿತಾ ಇದೆ. ನಿನ್ನೆ ಸಂತೋಷ್ ಅರೆಸ್ಟ್ ಬಳಿಕ ಏನಾಯ್ತು ಅಂತ ಹೇಳಿದ್ವಿ. ಇವತ್ತು ಸೌಜನ್ಯ ಸತ್ಯ ಭಾಗ 3, ಧರ್ಮಸ್ಥಳವನ್ನ ತಿಮುರೋಡಿ ಟಾರ್ಗೆಟ್ ಮಾಡಿದ್ದು ಯಾಕೆ ಅನ್ನೋದನ್ನ ಮೋಹನ್ ಬೋಳಂಗಡಿ ಸ್ಫೋಟಕ ಅಂಶ ಬಯಲು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಸತ್ಯ ಭಾಗ 3, ಧರ್ಮಸ್ಥಳವನ್ನ ತಿಮರೋಡಿ ಟಾರ್ಗೆಟ್ ಮಾಡಿದ್ಯಾಕೆ? ಸೌಜನ್ಯ ಕೇಸ್ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದ 13 ವರ್ಷದ ಹಿಂದಿನ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆನ್ನತ್ತಿದೆ. ನಿನ್ನೆ ಅಂದ್ರೆ ಭಾಗ 2ರಲ್ಲಿ 2012ರ ಅಕ್ಟೋಬರ್ 12ನೇ ತಾರೀಕಿನಿಂದ ಏನಾಯ್ತು ಅನ್ನೋದರ ಬಗ್ಗೆ ಪತ್ರಕರ್ತ ಮೋಹನ್ ಬೋಳಂಗಡಿ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಇವತ್ತು ಭಾಗ 3ರಲ್ಲಿ ಧರ್ಮಸ್ಥಳವನ್ನ ತಿಮರೋಡಿ ಟಾರ್ಗೆಟ್ ಮಾಡಿದ್ಯಾಕೆ? ಮಹೇಶ್ ಶೆಟ್ಟಿ ಮನೆ ಬಿಟ್ಟು ಓಡಿದ ಹಿಂದಿನ ರಹಸ್ಯವನ್ನ ಹಿರಿಯ ಪತ್ರಕರ್ತ ತೆರೆದಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಆಟೋ ನಂಬರ್ ಸಮರ. 2004ರಲ್ಲಿ ಧರ್ಮಸ್ಥಳದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಅಲ್ಲಿನ ರಿಕ್ಷಾ ಚಾಲಕರು ಹಲ್ಲೆ ಮಾಡಿದ್ರು. ಯಾಕೆ? ಮಹೇಶ್ ಶೆಟ್ಟಿ ಅವರು ತಿಳ್ಕೊಂಡ್ರು ಇದನ್ನು ಧರ್ಮಸ್ಥಳದ ಕಾವಂದ್ರನವರು ಮಾಡಿದ್ದು ಅಂತ ಹೇಳಿ. ಯಾಕಂತ ಹೇಳಿದ್ರೆ 2004ರಲ್ಲಿ ಧರ್ಮಸ್ಥಳದಲ್ಲಿ ಅವರು ಒಂದು ಸಿಸ್ಟಮ್ ತಂದ್ರು, ಡಿ ನಂಬರ್ ಅಂತ ಹೇಳಿ. ಧರ್ಮಸ್ಥಳದಲ್ಲಿ ಬಾಡಿಗೆ ಮಾಡುವಂತಹ 120, ಈಗ 130 ಚಿಲ್ಡ್ರನ್ ಆಗಿದೆ ರಿಕ್ಷಾಗಳು, ಆಗ 125 ಏನಾಯ್ತು, 123 ಏನಾಯ್ತು, ಅಷ್ಟೂ ರಿಕ್ಷಾಗಳಿಗೆ ಒಂದು ನಂಬರ್ ಕೊಟ್ಟರು ಅವರು. 1, 2, 3 D1, D2, D3. ಜೀಪುಗಳಿಗೆ ನಂಬರ್ ಕೊಟ್ಟರು. ಕ್ಷೇತ್ರದಲ್ಲಿ ಭಗವಧ್ವಜ ಕಿತ್ತು ಬಿಸಾಡಿಲ್ಲ. ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಚಾಲಕರು, ಆ ನೆಲೆಯಲ್ಲಿ ಅವರು ಆಟೋ ಚಾಲಕ ಮಾಲಕರ ಸಂಘದ ಗೌರವ ಅಧ್ಯಕ್ಷರು. ಈ ತಕರಾರಲ್ಲಿ ಆಯ್ತಲ್ಲ, ಆಗಿತ್ತು, ಅವ್ರಿಗೆ ಒದೆ ಬಿದ್ದಿತ್ತು. ಆಗ ಇವರು ಉಜಿರೆ ಆಟೋ ಚಾಲಕರನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದರು. ಇವರು ಹೇಳ್ತಾರೆ, ಅಲ್ಲಿ ನಾವು ಭಗವಧ್ವಜ ಹಿಡಿದಾಗ ಅವ್ರು ತೆಗೆದು ಬಿಸಾಡಿದಂತಲ್ಲ, ಭಗವಧ್ವಜವನ್ನು ತೆಗೆದು ಬಿಸಾಡಿದ್ದಲ್ಲ, ಆಯ್ತಾ, ಭಗವಧ್ವಜವನ್ನು ತೆಗೆದು ಬಿಸಾಡಿದ್ದಲ್ಲ. ಇವರು ಈ ಹಿಂದೂ ಜಾಗರಣ ವೇದಿಕೆಯ ಧ್ವಜದ ಹಿಡ್ಕೊಂಡು ಬಂದದ್ದು. ಭಗವಧ್ವಜವೇ ಬೇರೆ, ಹಿಂದೂ ಜಾಗರಣ ವೇದಿಕೆ ಧ್ವಜವೇ ಬೇರೆ. ಉದ್ದೇಶನೂ ಯಾವುದೇ ಹಿಂದೂ ಸಂಘಟನೆ ಕನೆಕ್ಟೆಡ್ ಅಲ್ಲ. ಅಲ್ಲಿ ಇವರಿಗೆ ತಿಮರೋಡಿ ಅವರು ಅಲ್ಲಿ ಇವರಿಗೆ ಹೊಡೆದದ್ದು ಒಬ್ಬ ಕ್ರಿಶ್ಚಿಯನ್ ಆಟೋ ಡ್ರೈವರ್. ಅವ ಈಗ ಬೆಂಗಳೂರು BTS ನಲ್ಲಿ ಡ್ರೈವರ್ ಆಗಿದ್ದಾನೆ. ಧರ್ಮಸ್ಥಳ ಮತ್ತು ತಿಮರೋಡಿ ಜಾಗ ಜಟಾಪಟಿ. ಉಜಿರೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ರು. ಈಗ ಧಾರವಾಡದಲ್ಲಿ ಇದೆಯಲ್ಲ, ಆ ಮೆಡಿಕಲ್ ಕಾಲೇಜ್ ಉಜಿರೆಯಲ್ಲಿ ಆಗುವಂಥದ್ದು. ಅವರು ಸಿದ್ಧವನ ಗುರುಕುಲದ ಈ ಕಡೆಗೆ. ಅದಕ್ಕೆ ಸುಮಾರು 40 ಎಕರೆ ಜಾಗ ಬೇಕಿತ್ತು. ಜಾಗವನ್ನೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಹೊರಟರು. ಈ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಮರ ಒಬ್ಬರ ಕೈಯಲ್ಲಿ ಸ್ವಲ್ಪ ಜಾಗ ಇತ್ತು, ಅವರಿಗೆ ಹಿರಿಯರಿಂದ ಬಂದ ಜಾಗ ಇತ್ತು. ಆ ಜಾಗವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಪರ್ಚೇಸ್ ಮಾಡಿದರು. ಇವರು ಯಾಕೆ ಪರ್ಚೇಸ್ ಮಾಡಿದ್ರು ಅಂತ ಹೇಳಿ, ಇವರ ತಮ್ಮ ಮೋಹನ್ ಶೆಟ್ಟಿ ದುಬೈನಲ್ಲಿದ್ದರು, ಅವರು ಹಣ ಕಳಿಸಿದ್ರು, ಇವರು ಪರ್ಚೇಸ್ ಮಾಡಿದ್ರು. ಪರ್ಚೇಸ್ ಮಾಡಿ ಇಟ್ಕೊಂಡ್ರು. ಯಾಕಂದ್ರೆ ಧರ್ಮಸ್ಥಳದ ಪರ್ಚೇಸ್ ಮಾಡ್ತಾರೆ ಇದನ್ನೊಂದು ಒಳ್ಳೆ ರೇಟಿಗೆ, ಅವರಿಗೆ ಅನಿವಾರ್ಯ ಜಾಗ ಅಂತೇಳಿ. ಧರ್ಮಸ್ಥಳದವರು ಏನು ಮಾಡಿದ್ರು, ಈ ಜಾಗದ ಆ ಕಡೆಗೆ ರಿಟೈರ್ಡ್ ಮಾಸ್ಟ್ರು ರಘುರಾಮ್ ಶೆಟ್ಟಿ ಅಂತ ಇದ್ದಾರೆ, ಅವರ ಜಾಗವನ್ನು ಅವರು ಪರ್ಚೇಸ್ ಮಾಡಿದ್ರು. 1 ಎಕರೆ ಚಿಲ್ಲರೆ 2 ಎಕರೆ ಚಿಲ್ಲರೆ ಜಾಗವನ್ನು ಅವರು ಪರ್ಚೇಸ್ ಮಾಡಿದ್ರು. ಪರ್ಚೇಸ್ ಮಾಡಿದ್ರೆ ಆ ಜಾಗಕ್ಕೆ ಫೆನ್ಸಿಂಗ್ ಹಾಕಿದ್ರು. ಫೆನ್ಸಿಂಗ್ ಹಾಕಿದಾಗ ತಿಮರೋಡಿ ಪರ್ಚೇಸ್ ಮಾಡಿದ ಜಾಗಕ್ಕೆ 3 ಫೀಟ್ ದಾರಿ ಇರೋದು, ಅದಕ್ಕೆ ಗಿರಾಕಿಲ್ಲ, ಇವರು ತಗೊಳ್ಳಿಲ್ಲ. ಇದು ಇವರಿಗೆ ಮತ್ತೊಂದು ಬಿಸಿ. ವಿಶ್ವ ತುಳು ಸಮ್ಮೇಳನದಲ್ಲಿ ಸ್ಟಾಲ್ ಗಲಾಟೆ. 2009ರಲ್ಲಿ ಉಜಿರೆಯಲ್ಲಿ ವಿಶ್ವ ತುಳು ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲಿ ಒಂದು ಇದರದ್ದು ಸ್ಟಾಲ್ ಇದು ಜವಾಬ್ದಾರಿ ನಂಗೆ ಕೊಡ್ಬೇಕಂತ ಹೇಳಿದರು. ಅದಕ್ಕೆ ಸಂಘಟಕರು ಒಪ್ಪಲಿಲ್ಲ. ಯಾಕಂದರೆ ಗೌರವಾಧ್ಯಕ್ಷರು ವೀರೇಂದ್ರ ಹೆಗ್ಗಡೆ ಅವರೇ, ಇಲ್ಲ ನಾವೊಂದು ಇದು ದ್ವಾರ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದರು. ಅದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಹೆಸರಿನಲ್ಲಿ ಅಂತ ಹೇಳಿ
ಮತ್ತೆ ಆಗಲಿ ಅಂತ ಆಯಿತು. ಅದನ್ನು ಮಾಡಿದರು. ಅದನ್ನು ಮಾಡಿ ಆ ದ್ವಾರದ ಒಳಗೆ ಹೋಗುವಾಗ ಅಂಗಡಿಗಳೆಲ್ಲ ಕೆಲವು ಸ್ಟಾಲ್ಗಳೆಲ್ಲ ಇರ್ತಾವಲ್ಲ, ಅದರ ವಸೂಲು ಮಾಡಲಿಕ್ಕೆ ಅಂತ ಹೊರಟರು. ಅದು ಕಾಂಪ್ಲಿಕೇಶನ್ ಆಯಿತು. ವಿವಾದಿತ ಜಾಗಕ್ಕೆ ಮಹೇಶ್ ಶೆಟ್ಟಿ ಬೇಲಿ ಹಾಕಿದ್ದ. ಅವರ ಕುಂಜಾರ್ಪುರದ ಜಾಗಕ್ಕೆ ಬೇಲಿ ಹಾಕಿದ್ದ. ಅದು ಆ ವಿವಾದದ ಜಾಗ ಏನಿತ್ತು ಆ ಜಾಗಕ್ಕೆ ಬೇಲಿ ಹಾಕಿದ. ಬೇಲಿ ಹಾಕಿದ್ದನ್ನು ಊರಿನವರು ಕಿತ್ತು ಬಿಸಾಡಿದರು. ಆ ಸಂದರ್ಭದಲ್ಲಿ ಹರ್ಷೇಂದ್ರ ಕುಮಾರ್ ಅವರು ಯಾವುದೋ ಕಾರಣಕ್ಕೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬಂದರು. ಇದು ಇವನಿಗೆ ಮಹೇಶೆಟ್ಟಿಗೆ ಏನಾಯ್ತು ಅಂತ ಹೇಳಿದರೆ, ಹರ್ಷೇಂದ್ರ ಕುಮಾರ್ ಬಂದು ಆ ಬೇಲಿ ಕಿತ್ತೆಸೆದರು ಅಂತಾಯ್ತು. ಆಯ್ತಾ? ಆ ಕೇಸು ಹೈಕೋರ್ಟಿಗೆ ಹೋಗಿತ್ತು. ಹೈಕೋರ್ಟಲ್ಲಿದೆ ಆ ಕೇಸು. ಠಾಣೆ ಮುಂದೆ ಲಾಠಿ ಚಾರ್ಜ್ಗೆ 2 ಕೇಸ್ ದಾಖಲು. ಆಯ್ತಾ? ಈ ಸಂದರ್ಭದಲ್ಲಿ ಗೊಂದಲಗಳಾಯ್ತಲ್ಲ, ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ಮಾಡಿದಾರಲ್ಲ, ಪೊಲೀಸರು ಕೇಸ್ ಮಾಡಬೇಡ್ವಾ? ಹಾಗೆ ಅಲ್ಲಿ ಕ್ರೈಮ್ ನಂಬರ್ 254 ಮತ್ತು 255 2 ಕೇಸುಗಳು ದಾಖಲಾಯಿದವು. 2 ಕೇಸುಗಳು ದಾಖಲು. ತಿಮ್ಮರಡಿ ಅವರು ಹೇಳ್ತಾರಲ್ಲ, ನನ್ನನ್ನು ಊಟ ಬಿಟ್ಟು ಓಡಿ ಅಂತ ಹೇಳಿದ ಅಂತ ಹೇಳಿ ಈ ಗೊಂದಲದ ಹಿನ್ನೆಲೆಯಲ್ಲಿ, ಲಾಠಿ ಚಾರ್ಜ್ ಆದ ಹಿನ್ನೆಲೆಯಲ್ಲಿ 2 ಕೇಸುಗಳು ದಾಖಲಾಗಿತ್ತು. ಅದು ನಾನ್ ಬೈಲೇಬಲ್ ಅಲ್ಲ, ಬೈಲೇಬಲ್ ಸೆಕ್ಷನ್ಗಳು. ಸೌಜನ್ಯ ಹೋರಾಟಕ್ಕಲ್ಲ ಇದು. ಸೌಜನ್ಯ ಸ್ಟೇಷನ್ ಹತ್ರ ಆದ ಗಲಾಟೆಗೆ, ಸ್ಟೇಷನ್ ಹತ್ತಕ್ಕೆ ಅವ್ರು ಹೇಳ್ಕೊಂಡಿದ್ದು ಹೆಂಗಿತ್ತು ಅಂದ್ರೆ ಸೌಜನ್ಯ ಹೋರಾಟಕ್ಕೋಸ್ಕರನೇ ಪೊಲೀಸರು ಟಾರ್ಗೆಟ್ ಮಾಡಿ ಹೊಡಿಯೋಕ್ ಬರ್ತಿದ್ದಾರೆ ಅನ್ನೋ ತರದಲ್ಲಿ. ಇಲ್ಲ, ಇಲ್ಲಿ ಅದಕ್ಕೆ ಓಡಿದ್ದು. ಅದರ ನಂತರ ಅದಕ್ಕೆ 1 ತಿಂಗಳ ನಂತರ ಆಂಟಿಸಿಪೇಟರಿ ಬೇಲ್ ತಗೊಂಡು ಬಂದದ್ದು. ಇದಿಷ್ಟು ಧರ್ಮಸ್ಥಳವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಟಾರ್ಗೆಟ್ ಮಾಡಿದ್ಯಾಕೆ ಅಂತ. ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ. ಆದ್ರೆ ಸೌಜನ್ಯ ಕೇಸ್ನಲ್ಲಿ ತಿಮರೋಡಿ ಎಂಟ್ರಿ ಆಗಿದ್ದು ಯಾವಾಗ ಅನ್ನೋದನ್ನ, ಹಾಗೆ ಮುಂದೇನಾಯ್ತು ಅಂತ ನಾಳೆ ಸಂಜೆ 6:30ಕ್ಕೆ ಹಾಗೂ 8:30ಕ್ಕೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಹೇಳ್ತೀನಿ. ಮಿಸ್ ಮಾಡಬೇಡಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಹೊಸ ಮೊದಲಿಗೆ ಹೊರಳಿದ್ದು, ಚಿನ್ನಯ್ಯನ ನಂತರ ಬಂಗ್ಲೆಗುಡ್ಡದಲ್ಲಿ 2ನೇ ಹಂತದ ಶೋಧ ಕಾರ್ಯ ಆರಂಭಗೊಂಡಿದೆ. ಇದರ ಮಧ್ಯೆ ಮತ್ತಷ್ಟು ಸ್ಫೋಟಕ ಸತ್ಯ ಹೇಳಲಾಗಿದೆ. ಬುರುಡೆ ಗ್ಯಾಂಗ್ನ ಮತ್ತೊಂದು ರಹಸ್ಯ ಬಯಲು. ಮೊಬೈಲ್ ರಿಟ್ರೀವ್ ಸುದ್ದಿ ಕೇಳಿ ಗ್ಯಾಂಗ್ ಕಂಗಾಲು. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಲಾದ ಆರೋಪಿ ಚಿನ್ನಯ್ಯನನ್ನ ಬಂಧಿಸಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ತೀವ್ರ ವಿಚಾರಣೆ ನಡೆಸುತ್ತಿದ್ದು, ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದ ತಲೆಬುರುಡೆಯ ಬಗ್ಗೆ ತನಿಖೆ ಮಾಡಿದೆ. ಇದರ ಮಧ್ಯೆ ಮೊಬೈಲ್ಗಳ ಹಿಂದಿನ ಕರಾಳ ಸತ್ಯ ಪಟಾಬಯಲಾಗಿದೆ. ಮೊಬೈಲ್ನಲ್ಲಿ ಬುರುಡೆ ರಹಸ್ಯ. ಆ ಮೊಬೈಲ್ಗಳಲ್ಲಿ ಇದೆಯಾ ಬುರುಡೆ ಸೀಕ್ರೆಟ್? ಹೌದು, ಚಿನ್ನಯ್ಯ ಸಂಪರ್ಕಿತರ ವಿಚಾರಣೆ ಇನ್ನೂ ಮುಗಿದಿಲ್ಲ. ಎಸ್ಐಟಿ ಅಧಿಕಾರಿಗಳು ಹಲವು ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ಮೊಬೈಲ್ಗಳು ಬೆಂಗಳೂರಿಗೆ ರವಾನಿಸಲಾಗಿದೆ. ಡಾಟಾ ರಿಟ್ರೀವ್ ಬಳಿಕ ಎಲ್ಲರಿಗೂ ಮತ್ತೆ ನೋಟಿಸ್ ನೀಡಲಾಗುತ್ತದೆ. ಮಟ್ಟನ್ನವರ್, ಜಯಂತ್, ತಿಮರೋಡಿ ಆಪ್ತನ ಮೊಬೈಲ್ನಲ್ಲಿ ರಹಸ್ಯ ಬಯಲಾದ್ರೂ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಬಿಎನ್ಎಸ್ಎಸ್ 181ರ ಅಡಿ ಹೇಳಿಕೆ ದಾಖಲಿಸಿಕೊಂಡಿರುವ ಎಸ್ಐಟಿ ಹೇಳಿಕೆ ಹಾಗೂ ಡಿಜಿಟಲ್ ಸಾಕ್ಷ್ಯ ತಾಳೆ ಹಾಕಲಿದೆ. ಸ್ಫೋಟಕ ರಹಸ್ಯ ಸಿಕ್ಕಲ್ಲಿ ತನಿಖೆ ಮತ್ತಷ್ಟು ಗಂಭೀರ ರೂಪ ಪಡೆಯಲಿದೆ. ಮೊಬೈಲ್ನಲ್ಲಿ ಫೋಟೋ, ವಿಡಿಯೋ ದಾಖಲೆ ಸಿಗುವ ಸಾಧ್ಯತೆ ಇದ್ದು, ಇಡೀ ಬುರುಡೆ ಗ್ಯಾಂಗ್ಗೆ ಭಯ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.